ಬೆಳಿಗ್ಗೆ ಈ ದೇಶದ ಗೃಹ ಮಂತ್ರಿ ಉಕ್ಕಿನ ಮನುಷ್ಯ ಮಾನ್ಯ ಶ್ರೀ ಅಮಿತ್ ಶಾ ಅವರು ನನಗೆ ಫೋನ್ ಕಾಲ್ ಮಾಡಿದರು. ಫೋನಲ್ಲಿ ವಿಚಾರಿಸ್ರಪ್ಪ, ನೀವು ಸೀನಿಯರು ಬಿ ಜೆ ಪಿ ಲೀಡರ್ ಇದ್ದೀರಿ, ನೀವು ಚುನಾವಣೆ ಪಕ್ಷೇತರ ನಿಲ್ಲೋದು ಸೂಕ್ತ ಅಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ನಾನು ಅವ್ರಿಗೆ ಹೇಳಿದೆ ಯಾಕೆ ನಿಲ್ತಾ ಇದ್ದೀನಿ ಅಂತ. ಒಂದು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಯಾವ ರೀತಿ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಂದು ಕುಟುಂಬದ ಕೈಯಲ್ಲಿ ಕಾಂಗ್ರೆಸ್ ಇದೆ, ಅದನ್ನು ಮುಕ್ತ ಮಾಡಬೇಕು ಅಂತ ಅಂದ್ಕೊಂಡು ಮೋದಿ ಅಮಿತ್ ಶಾ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಒಂದು ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಇದನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋಂಥ ಅಂಶವನ್ನು ಕೂಡ ಮಾನ್ಯ ಅಮಿತ್ ಶಾ ಅವರು ತಿಳಿಸಿದೆ. ನಂಬರ್ 1. ನಂಬರ್ 2, ಈ ಹಿಂದೂ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಬಂದಿರೋಂಥ ಅನೇಕ ವ್ಯಕ್ತಿಗಳನ್ನ ಪಕ್ಕಕ್ಕೆ ಸರಿಸ್ಯಾರೆ. ಅದು ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅದು ಅನಂತಕುಮಾರ್ ಹೆಗಡೆ ಇರ್ಬೋದು, ಅದೇ ಮಾನ್ಯ ಸದಾನಂದ ಗೌಡ ಇರ್ಬೋದು, ಎಲ್ಲ ಹಿಂದೂ ವಿಚಾರಗಳು ಹೋರಾಟ ಮಾಡ್ಕೊಂಬಂದಿರೋಂಥ ನಾಯಕರುಗಳನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ಈ ಅಂಶವನ್ನು ಕೂಡ ನಾನು ಅವರಿಗೆ ಹೇಳಿ ಅದ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ. 3ನೇದು, ಅಡ್ಜಸ್ಟ್ಮೆಂಟ್ ರಾಜಕಾರಣ. ಈ ಮೊನ್ನೆ ತನಕನೂ ಕೂಡ ಶಿಕಾರಿಪುರದಲ್ಲೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಒಬ್ಬ ಸಾದರಲಿಂಗಾಯತ ವ್ಯಕ್ತಿ ನಾಗರಾಜ್ ಗೌಡ ಅವನ್ನೂ ಸೋಲಿಸಿದ್ರು. ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಸಿಂದ ಚುನಾವಣೆ ಸ್ಪರ್ಧೆ ಮಾಡಿಸಿ ಅವನ್ನೂ ಸೋಲಿಸಿದ್ರು. ಈ ರೀತಿ ತನ್ನ ಮಗನಿಗೋಸ್ಕರ ರಾಜಕಾರಣದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ದಾರೆ ಅಂತ ಅಂಶವನ್ನು ಅವ್ರ ಗಮನಕ್ಕೆ ತಂದೆ.